ನಮಸ್ತೆ, ಹೋಮ್ ಅಪ್ ಕನ್ನಡ ಚಾನಲ್ಗೆ ಸ್ವಾಗತ. ಇದು ನಮ್ಮೂರ ಕಂಬಳ ಗೆದ್ದೆ. ಸೊ ನಾನಿವತ್ತು ನಮ್ಮೂರ ಕಂಬಳನ ನಿಮಗೆ ತೋರಿಸ್ತಾ ಇದ್ದೀನಿ. ಇದು 10 ಎಕರೆ ಇರೋ ಒಂದು ಕಂಬಳ ಗೆದ್ದೆ. ಇದು ವಂಡಾರಲ್ಲಿರೋದು. ಇದನ್ನು ಪಾಂಡವರ ಗೆದ್ದೆ ಅಂತಲೂ ಕೂಡ ಕರೀತಾರೆ. ಯಾಕಂದರೆ ಈ ಗೆದ್ದೆನ ಪಾಂಡವರು ನಿರ್ಮಿಸಿರೋದು. ಅದು ಒಂದೇ ದಿನದಲ್ಲಿ. ಈ ಗದ್ದೆಗೂ ಮತ್ತು ಕೋಟೇಶ್ವರದ ಕೆರೆಗೂ ಒಂದು ಅವಿನಾಭಾವ ಸಂಬಂಧವಿದೆ. ಯಾಕಂದರೆ ಮೊದಲನೇದಾಗಿ ಕೋಟೇಶ್ವರದಲ್ಲಿರುವ ಕೆರೆನ ಪಾಂಡವರು ನಿರ್ಮಿಸಿ ಅಲ್ಲಿಂದ ಸುರಂಗ ಮಾರ್ಗದಲ್ಲಿ ವಂಡಾರಿಗೆ ಬಂದು ಈ 10 ಎಕರೆಯ ಕಂಬಳ ಗೆದ್ದೆಯನ್ನು ನಿರ್ಮಿಸಿದ್ದಾರೆ. ಸೊ ಇಲ್ಲಿ ಕಂಬಳದ ದಿನ ಹೋರಿಗಳನ್ನು ಈ ಕಂಬಳ ಗೆದ್ದೆಯಲ್ಲಿ ಓಡಿಸ್ತಾರೆ. ಅದು ಇಲ್ಲಿನ ಪದ್ಧತಿ. ಸೊ ನೋಡ್ತಾ ಇದ್ದೀರಲ್ವ, ಎಷ್ಟು ದೂರ ಕಣ್ಣು ಹಾಯಿಸಿದ್ರು ಈ ಗದ್ದೆ ತೋರ್ತಾ ಇದೆ. ಇದು ಕಂಬಳ ಗೆದ್ದೆ ಅಂಚು. ಇಲ್ಲಿ ಒಂದು ಪದ್ಧತಿ ಇದೆ. ಇಲ್ಲಿ ಸುತ್ತಕ್ಕಿ ತೊಳೆಯೋದು ಸುತ್ತಕ್ಕಿ ತೊಳೆಯೋದು ಅಂದರೆ ಅಕ್ಕಿನ ಗದ್ದೆ ಸುತ್ತ ಹಾಕ್ಕೊಂಡು ಬರೋದು. ಅದನ್ನು ಕೆಲವರು ಹರಕೆ ಹೊತ್ಕೊಂಡಿರ್ತಾರೆ. ತಮಗೇನಾದರೂ ಸಮಸ್ಯೆ ಇದ್ದರೆ ಅಥವಾ ತಮಗೇನಾದರೂ ಮೈಯಲ್ಲಿ ಏನಾದರೂ ಆಗಿದ್ದರೆ ಆಗ ಇಲ್ಲಿ ಸುತ್ತಕ್ಕಿ ತೊಳಿತೀವಿ ಅಂತ ಹರಕೆ ಹೊತ್ಕೊಂಡ್ರೆ ಅದು ಹೋಗ್ತದಂತೆ. ಸೊ ನೀವು ನೋಡ್ತಾ ಇದ್ದೀರಲ್ವ, ಹೋರೆಗಳನ್ನು ಓಡಿಸೋದು. ಸೊ ಈ ಗದ್ದೆ ಸುತ್ತ ಇದರಲ್ಲಿ ಇನ್ನೊಂದು ಏನಂದರೆ, ಬೇರೆ ಯಾವುದೇ ದಿನವೂ ಯಾರೂ ಕೂಡ ಈ ಕಂಬಳ ಗದ್ದೆ ಸುತ್ತ ಬರಬಾರ್ದು. ಸೊ ಕಂಬಳದ ಹಬ್ಬದ ದಿನ ಮಾತ್ರ ಈ ಗದ್ದೆನ ಫುಲ್ ಒಂದು ಸುತ್ತ ಹಾಕ್ಬೋದು. ಬೇರೆ ದಿನ ಹಾಕೋ ಹಾಗೆ ಇಲ್ಲ. ಇನ್ನು ನಾನು ನಿಮಗೆ ಹೇಳ್ತಿದ್ದೆ, ಕೋಟೇಶ್ವರದ ಕೆರೆಗೂ ಇಲ್ಲಿಗೂ ಇರುವ ಸಂಬಂಧ ಏನು ಅಂದರೆ, ಕೋಟೇಶ್ವರ ರಥದ ದಿನ ಕಂಬಳ ಗೆದ್ದೆ ಕೆಸರಾಗ್ತದೆ. ಅದೇ ಈ ಕಂಬಳದ ದಿನ, ಇಲ್ಲಿ ಕಂಬಳ ನಡೆಯೋ ದಿನ ಕೋಟೇಶ್ವರದ ಕೆರೆ ಕಳಕಾಗ್ತದೆ. ಅದು ಇಲ್ಲಿಗೂ ಅಲ್ಲಿಗೂ ಇರುವ ಸಂಬಂಧ. ಸೊ ನಾವೀಗ ಮೇಲೆ ಹೋಗೋಣ. ಮೇಲೆ ಹೋಗ್ತಾ ಅಲ್ಲಿ ನೋಡಿ ಈಗ ಹೇಗೆ ಕಾಣಿಸ್ತಿದೆ ಅಂತ. ನಾವೀಗ ಇಲ್ಲಿರುವ ತುಳಸಿ ಅಮ್ಮನವರ ದೇವಸ್ಥಾನನ ಮತ್ತು ವಂಡಾರು ಕಂಬಳ ಗೆದ್ದೆ ಮನೆಯನ್ನು ತೋರಿಸ್ತೀನಿ ನಾನು ನಿಮಗೆ. ಬನ್ನಿ, ಇಲ್ಲಿ ಕಾಣಿಸ್ತಾ ಇದೆಯಲ್ವಾ, ಇದು ಕಂಬಳ ಗೆದ್ದೆ ಮನೆ. ಇದಕ್ಕೆ 500 ವರ್ಷಗಳ ಹಿಂದಿನ ಇತಿಹಾಸ ಕೂಡ ಇದೆ ಈ ಕಂಬಳ ಗೆದ್ದೆ ಮನೆಗೆ. ಇಲ್ಲಿ ಹೆಗ್ಡೆಯವರು ಇರ್ತಾರೆ. ಸೊ ಬೇರೆ ದಿನ ಇರಲ್ಲ ಅವರು. ಕಂಬಳದ ದಿನ ಮತ್ತು ನವರಾತ್ರಿ ದಿನ ಮಾತ್ರ ಇಲ್ಲಿಗೆ ಊರಿಗೆ ಬರ್ತಾರೆ. ಬೇರೆ ಎಲ್ಲ ದಿನ ಅವರು ಹೊರಗಡೆ ಇರ್ತಾರೆ. ನೋಡಿ, ಈ ಥರ ಇದೆ ಮನೆ. ಇದಕ್ಕೆ 500 ವರ್ಷದ ಹಿಂದಿನ ಮನೆ ಇದು. ಸೊ ಸ್ವಲ್ಪ ಈಗ ಆಲ್ಟ್ರೇಷನ್ ಮಾಡಿದ್ದಾರೆ. ಇದು ನಮ್ಮೂರ ತುಳಸಿ ಅಮ್ಮನ ದೇವಸ್ಥಾನ. ಈ ತುಳಸಿ ಅಮ್ಮ ದೇವರು ಇಲ್ಲಿಗೆ ಹೇಗೆ ಬಂದು ನೆಲೆಸಿದ್ರು ಅಂದರೆ, ಒಂದು ಸಲ ಹೆಗ್ಡೆ ಅವರು ತಿರುಪತಿಗೆ ಹೋಗಿ ಬರುವಾಗ ಅವರ ಹಿಂದೆನೇ ತುಳಸಿ ಅಮ್ಮ ದೇವರು ಬಂದಿದ್ರಂತೆ. ಅವರು ಉಗ್ರ ರೂಪ ತಾಳಿದ್ರಂತೆ. ಅವರನ್ನು ನೋಡಿ ಹೆಗ್ಡೆಯವರು ಕೂಡ ಹೆದರ್ಕೊಂಡು ಹೋಗಿದ್ರಂತೆ. ಆಮೇಲೆ ದೇವರು ಹೆಗ್ಡೆಯವರು ತುಳಸಿ ಅಮ್ಮನ ಹತ್ರ, ನೀವು ಶಾಂತ ಮೂರ್ತಿ ಆದರೆ ಮಾತ್ರ ನಾನು ಇಲ್ಲಿಗೆ ಬರ್ತೇನೆ ಅಂತ ಹೇಳಿದಾಗ, ತುಳಸಿ ಅಮ್ಮ ದೇವರು, ನಾನು ಶಾಂತ ಮೂರ್ತಿ ಆಗ್ತೀನಿ, ನನಗೆ ಒಂದು ಗುಡಿ ಕಟ್ಟಿಕೊಡ್ಬೇಕು ಅಂತ. ಹಾಗಾಗಿ ಅದನ್ನು ಹೆಗ್ಡೆಯವರು ಒಪ್ಕೊಂಡ್ರು. ಆಗ ಈ ಗುಡಿ ನಿರ್ಮಾಣ ಮಾಡಿದರು. ನೋಡಿ, ಇದೇ ತುಳಸಿ ಅಮ್ಮನವರು. ಹಬ್ಬದ ದಿನ ಇಲ್ಲಿ ವಿಶೇಷ ಪೂಜೆ ಎಲ್ಲ ನಡೀತದೆ. ಅಲಂಕಾರ ಮಾಡಿದ್ದಾರೆ ನೋಡಿ ದೇವಸ್ಥಾನಕ್ಕೂ ಅಮ್ಮನವರಿಗೂ. ಇಲ್ಲಿ ನೀವು ಯಾವುದೇ ರೀತಿಯ ಮಕ್ಕಳಾಗಲಿ, ಬೇರೆ ಯಾವುದೇ ಸಮಸ್ಯೆ ಆಗಲಿ, ವ್ಯವಹಾರದಲ್ಲಿ ಸಮಸ್ಯೆ ಆಗಲಿ, ಬೇರೆ ಏನೇ ಕಷ್ಟ ಇದ್ದರೂ ಇಲ್ಲಿ ತುಳಸಿ ಅಮ್ಮನವರಿಗೆ ಹರಕೆ ಹೊತ್ಕೊಂಡ್ರೆ ಅದು ಸಂಪೂರ್ಣವಾಗಿ ನೆರವೇರ್ತದೆ. ಈ ಥರ ಇದೆ ದೇವಸ್ಥಾನ. ಹಬ್ಬದ ದಿನ ಇಲ್ಲಿ ತುಂಬಾ ಜನ ಇರ್ತಾರೆ. ಬೇರೆ ದಿನ ಇಲ್ಲಿ ನೀವು ಪೂಜೆ ಏನಾದರೂ ಮಾಡಿಸ್ಬೇಕಿದ್ರೆ ಅರ್ಚಕರಿಗೆ ಫೋನ್ ಮಾಡಿ ಬರೋಕ್ಕೆ ಹೇಳಬೇಕು. ಇದು ಕಂಬಳಕ್ಕೆ ಬಂದ ಹೋರಿಗಳು ನೋಡಿ. ಹೌದು, ಹೋರಿಗೆ ಹೇಗೆ ದೇವರಿಗೆ ನಮಸ್ಕಾರ ಮಾಡ್ತಾ ಇದೆ ಅಂತ. ಕೆಲವರು ದನಕರುಗಳಿಗೂ ಕೂಡ ಹರಕೆ ಹೇಳ್ಕೊಂಡಿರ್ತಾರೆ, ಕಂಬಳ ಗೆದ್ದೆಗೆ ಇಳಿಸ್ತೀನಿ ಅಂತ. ಹಬ್ಬದ ದಿನ ಇಲ್ಲಿ ತುಂಬಾನೇ ಅಂಗಡಿ ಎಲ್ಲ ಬಂದಿರ್ತದೆ. ಈಗ ನಾವು ವಂಡಾರು ಮನೆ ಒಳಗೆ ಹೋಗೋಣ. ಇದು ವಂಡಾರು ಮನೆ. ಪೂರ್ತಿಯಾಗಿ ಮರದಿಂದನೇ ಮತ್ತೆ ಮಣ್ಣಿಂದ ಮಾಡಿರೋ ಮನೆ ಇದು. ತುಂಬಾನೇ ಚೆನ್ನಾಗಿದೆ ಮನೆ. ಹಾಗೆ ಫುಲ್ಲಿ ಕೋಲ್ಡ್ ಆಗಿರುತ್ತೆ. ಇವರು ನಮ್ಮ ಹೆಗ್ಡೆಯವರು ಇವರು.
ಇವರೇ ಈ ಮನೆ ನಡೆಸ್ಕೊಂಡು ಹೋಗ್ತಾ ಇರೋದು ನೋಡಿ. ಎಲ್ಲಿ ನೋಡಿದ್ರು ಅಲ್ಲಿ ನಿಮಗೆ ಮರದ ಕೆತ್ತನೆ ಇದೆ, ದಪ್ಪ ದಪ್ಪ ಕಂಬಗಳು. ಈಗ ಒಳಗಡೆ ಹೋಗುವ, ಮನೆ ಒಳಗಡೆ ಇದು ಮುಖ್ಯ ದ್ವಾರ, ಹೆಬ್ಬಾಗ್ಲು ಇದು. ಇಲ್ಲಿ ನೋಡಿ ಫುಲ್ ಎಲ್ಲ ಕಡೆ ಮುಚ್ಚಿಗೆ ಇದೆ. ಇದು ಪಲ್ಲಕ್ಕಿ ತರ ಇದೆ. ಇದು ಇದು ಒಳಗಡೆ ತುಳಸಿ ಕಟ್ಟೆ. ಇಲ್ಲಿ ನೋಡಿ ಸ್ವಾಮಿ ನಾಗದೇವರ ಹುತ್ತ. ಇದು ಸುಮಾರು ಒಂದು 12 ಅಡಿ ಇರ್ಬೋದು. ಇದಕ್ಕೆ ಮೊದಲು ಗುಡಿ ಇರಲಿಲ್ಲ, ಈಗ ಗುಡಿ ಕಟ್ಟಿದ್ದಾರೆ. ಈಗ ಇಲ್ಲಿ ಇರೋದು ಪಟ್ಟದ ಗೊಂಬೆ. ಈ ಪಟ್ಟದ ಗೊಂಬೆ ಅಂತ ಯಾಕೆ ಹೆಸರು ಬಂದಿದೆ ಅಂತ ಇದಕ್ಕೆ, ಮುಂಚೆ ರಾಜರ ಆಳ್ವಿಕೆಯಲ್ಲಿ 12 ವರ್ಷಗಳಿಗೆ ಒಮ್ಮೆ ಇಲ್ಲಿ ರಾಜರಿಗೆ ಪಟ್ಟಾಭಿಷೇಕ ಆಗ್ತಾ ಇತ್ತು. ಅವರು ಆಡಳಿತ ನಡೆಸ್ತಾ ಇದ್ರು. ಆದರೆ ಬರ್ತಾ ಬರ್ತಾ ಪಟ್ಟಾಭಿಷೇಕ ಆದವರು ಅಲ್ಪಾಯುಷ್ಯ ಆಗೋಕ್ಕೆ ಶುರುವಾಯ್ತಂತೆ. ಅಂದರೆ ಮಧ್ಯದಲ್ಲಿ ಅವರು ತೀರ್ಕೊಳ್ತಾ ಇದ್ರು. ಒಂದು ರಾಜರು ಕಾಶಿಗೆ ಹೋಗಿ ಒಂದು ಗೊಂಬೆನ ತೆಗೆದು ಅದಕ್ಕೆ ಪಟ್ಟಾಭಿಷೇಕ ಮಾಡಿ, ಅದನ್ನ ಪಟ್ಟದ ಗೊಂಬೆ ಅಂತ, ಗೊಂಬೆಗೆ ಪಟ್ಟಾಭಿಷೇಕ ಮಾಡಿ ಬೇರೆಯವರು ಆಳ್ವಿಕೆ ನಡೆಸ್ತಾ ಇದ್ರಂತೆ. ಹಾಗಾಗಿ ಇದಕ್ಕೆ ಪಟ್ಟದ ಗೊಂಬೆ ಅಂತ ಹೆಸರು. ಈ ಪಟ್ಟದ ಗೊಂಬೆನ ವರ್ಷಕ್ಕೊಂದು ಹಬ್ಬದ ದಿನ ಹೊರಗಡೆ ಮೆರವಣಿಗೆ ಕರ್ಕೊಂಡು ಹೋಗ್ತಾರೆ. ಯಾವಾಗ ಈ ಪಟ್ಟದ ಗೊಂಬೆಗೆ ಪಟ್ಟಾಭಿಷೇಕ ಮಾಡಲಿಕ್ಕೆ ಶುರುವಾಗಿದ್ದು ಅಲ್ಲಿಂದ ರಾಜ ಅಲ್ಪಾಯುಷ್ಯ ಆಗುವುದು ನಿತ್ತಂತ ಪ್ರತೀತಿ ಇದೆ ಇಲ್ಲಿ. ಈಗ ನಾವು ಕಂಬಳಗೆದ್ದೆಯ ಮನೆಯ ಕಂಬಳಗೆದ್ದೆ ಮನೆ ಹೋರಿ ತೋರಿಸೋಣ. ಇಲ್ಲಿ ಇನ್ನೂ ಒಂದು ಪದ್ಧತಿ ಇದೆ. ಕೊಟ್ಟಿಗೆ ಮುಂಚೆ ಇಲ್ಲಿ ತುಂಬ ದನ ಕರುಗಳು ಇದ್ವಂತೆ, ಈಗ ಅಷ್ಟೊಂದಿಲ್ಲ. ಆದರೆ ಇಲ್ಲಿ ಒಂದು ಪದ್ಧತಿ ಇದೆ. ಯಾವುದೇ ಕಾರಣಕ್ಕೂ ಈ ಕಂಬಳಗೆದ್ದೆ ಮನೆಯಲ್ಲಿ ಒಂದು ಜೊತೆ ಎತ್ತು ಮತ್ತು ಒಂದು ಜೊತೆ ಹೋರಿ, ಕಂಪಲ್ಸರಿ ಅಲ್ಲ, ಕಡ್ಡಾಯವಾಗಿ ಸಾಕಲೇಬೇಕಂತೆ. ಒಂದು ಜೊತೆ ಎತ್ತು ಮತ್ತು ಒಂದು ಜೊತೆ ಹೋರಿ ಇರಲೇಬೇಕು. ನೋಡಿ ಇಲ್ಲಿರೋ ಒಂದು ಜೊತೆ ಎತ್ತು ಇದು. ಇವ್ರಿಗೆ ನೋಡ್ಕೊಳ್ಳೋಕೆ ಬೇರೆ ಜನಗಳು ಇದ್ದಾರೆ ಇಲ್ಲಿ. ಯಾವುದೇ ಕಾರಣಕ್ಕೂ ಈ ಕೊಟ್ಟಿಗೆ ಖಾಲಿ ಆಗೋ ಹಾಗೆ ಇಲ್ವಂತೆ, ಅದು ಇಲ್ಲಿನ ಪದ್ಧತಿ. ಇಲ್ಲಿರುವ ಈ ಮನೆ ಎತ್ತು ಇದು. ಇದನ್ನು ಕಂಬಳದ ದಿನ ಮಾತ್ರ ಹೊರಗೆ ಕರ್ಕೊಂಡು ಬಂದು ಕಂಬಳಗೆದ್ದೆಗೆ ಓಡಿಸ್ತಾರೆ. ಬೇರೆ ಯಾವ ದಿನನೂ ಇದನ್ನು ಮನೆಯಿಂದ ಹೊರಗೆ ಕರ್ಕೊಂಡು ಬರಲ್ಲ. ಇಲ್ಲಿ ಕಟ್ಟಿನೇ ಸಾಕ್ತಾರೆ. ಹಾಗೆ ಇಲ್ಲಿ ನವರಾತ್ರಿಯಲ್ಲಿ ವಿಶೇಷವಾದ ಪೂಜೆ ಇರ್ತದೆ. ಇದು ಕಂಬಳಗೆದ್ದೆ ಮನೆ ಇದು. ಎಲ್ಲಿ ನೋಡಿದರೂ ನಿಮ್ಗೆ ಮರದ ವಸ್ತುಗಳೇ ಕಾಣೋಕ್ಕೆ ಸಿಗ್ತದೆ ಇಲ್ಲಿ. ಹಿಂದಿನ ಕಾಲದ ಮನೆ, ಈ ಥರ ಮನೆ ಈಗ ಸಿಗೋದೇ ಅಪರೂಪ ಆಗಿದೆ ನೋಡಿ. ಇಲ್ಲಿ ಇದು ನವರಾತ್ರಿ ದೇವರಿಗೆ ಅಂತ ಮಾಡಿರೋ ವಿಶೇಷವಾದ ಕೊಠಡಿ. ಇದನ್ನು ಪೂರ್ತಿಯಾಗಿ ಮರದಿಂದನೇ ಮಾಡಿದ್ದಾರೆ. ಇಲ್ಲಿ ನವರಾತ್ರಿ ಪೂಜೆನ ಮಾಡ್ತಾರೆ. 9 ದಿನವೂ ಪೂಜೆ ಮಾಡ್ತಾರೆ. ಇಲ್ಲಿ ವಿಶೇಷವಾದ ಪೂಜೆ ಮಾಡ್ತಾರೆ. ಇದೆಲ್ಲ ಸ್ವಲ್ಪ ಆಲ್ಟ್ರೇಷನ್ ಮಾಡಿದ್ದಾರೆ. ಮುಂಚೆಲ್ಲ ಇದು ಮಣ್ಣಿನ ಕೊಠಡಿಯಾಗಿತ್ತು. ಮನೆ ನೋಡಲಿಕ್ಕೆ ತುಂಬ ಅಂದರೆ ತುಂಬನೇ ಸುಂದರವಾಗಿದೆ. ಇದು
ಅಡುಗೆ ಮನೆ. ಇಲ್ಲಿ ಹಿಂದಿನ ಕಾಲದ ಬಾವಿ ನಿಮಗೆ ನೋಡ್ಲಿಕ್ಕೆ ಸಿಗ್ತದೆ ನೋಡಿ. ಈ ಥರ ಇತ್ತು ಹಿಂದಿನ ಕಾಲದ ಬಾವಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಮರದ ಒಂದು, ಇದಕ್ಕೆ ನಮ್ಮ ಕಡೆ ಪತ್ತಾಸ್ ಅಂತೀವಿ. ಇದರಲ್ಲಿ ಅಕ್ಕಿನ ತುಂಬಿ ಇಡ್ತಾ ಇದ್ರು. ವರ್ಷಗಳ ಕಾಲ ಅಕ್ಕಿನ ಇದಕ್ಕೆ ತುಂಬಿ ಇಟ್ಟಿದ್ರೆ ಅಕ್ಕಿ ಹಾಳಾಗೋದಿಲ್ಲ. ರುಬ್ಬೋ ಕಲ್ಲು ಇದು. ಈ ಮನೆಯಲ್ಲಿ ತುಂಬ ವರ್ಷದ ಹಿಂದಿನ ಕೆಲವೊಂದು ವಸ್ತುಗಳು ಕಾಣೋಕೆ ಸಿಗ್ತದೆ ನಿಮಗೆ. ಇಲ್ಲಿ ಮೇಲ್ಗಡೆ ಹೋದರೆ ನಿಮಗೆ ರೀತಿಯಾದ ಕಂಬಳಗೆದ್ದೆ ನೋಡ್ಲಿಕ್ಕೆ ಸಿಗ್ತದೆ. ಇಲ್ಲಿ ನೋಡಿ ನೋಡೋಕೆ ಸಿಗ್ತದೆ ಮಣ್ಣಿನ ಗೋಡೆ. ಇಲ್ಲಿಂದ ನೀವು ನೋಡ್ಬೋದು ಬ್ಲಾಕ್ ಮಾಡಿದ್ದಾರೆ. ಹೊರಗಡೆ ಹೋಗುವ. ಎಲ್ಲ ಹಿಂದಿನ ಕಾಲದ ಮರದ ವಸ್ತುಗಳು. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಇದು ಉದ್ದು ಬೀಸುವ ಕಲ್ಲು. ಮನೆ ನೋಡಲಿಕ್ಕೆ 2 ಕಣ್ಣು ಸಾಲಲ್ಲ, ಅಷ್ಟು ಚೆನ್ನಾಗಿದೆ. ಈ ಥರದ ಮನೆಗಳು ತುಂಬ ಅಪರೂಪ ಇಲ್ಲ ಸಿಗೋದು. ಈಗ ನಿಮಗೆ ನಿಗಲ್ ದೇವರ ದೇವಸ್ಥಾನ ತೋರಿಸ್ತೀವಿ. ನಿಗಲ್ ದೇವರು ಇಲ್ಲಿ ಹೇಗೆ ಬಂದರು ಅಂದರೆ, ನಾನು ನಿಮಗೆ ಮೊದಲೇ ಹೇಳಿದ್ದೆ, ಕೋಟೇಶ್ವರದಲ್ಲಿ ಪಾಂಡವರು ಅಲ್ಲಿಂದ ಇದೇ ದೇವರು ಮೈ ಮೇಲೆ ಸುರಂಗ ಮಾರ್ಗದಲ್ಲಿ ಇಲ್ಲಿಗೆ ಬಂದರು ಅಂತೆ. ಈ ನಿಗಲ್ ದೇವರು ನೋಡಲಿಕ್ಕೆ ಇದು ಯಾವ ಆಕಾರದಲ್ಲಿದೆ ಅಂತ ಯಾರಿಗೂ ಸರಿಯಾಗಿ ಲೆಕ್ಕ ಇಲ್ಲ. ಕೆಲವರು ಡೈನೋಸಾರ್ಸ್ ಥರ ಇರ್ಬೋದು, ಕೆಲವರು ಮೊಸಳೆ ಥರ ಇರ್ಬೋದು ಅಂತಾರೆ. ಯಾಕಂದರೆ ಇದರಲ್ಲಿ ಪಂಚಪಾಂಡವರು ಮತ್ತು ದ್ರೌಪದಿ ಈ ದೇವರ ಮೈ ಮೇಲೆ ಕೂತು ಇಲ್ಲಿಗೆ ಬಂದಿದ್ದಂತೆ. ನೋಡಿ ಇಲ್ಲಿ ತೋರ್ತಾ ಇದೆಯಲ್ಲ ಒಳಗಡೆ. ಇಲ್ಲಿ 7 ಲಿಂಗ ಇದೆ. ಒಂದು ಲಿಂಗ ಅವರು ಕೋಟೇಶ್ವರದಿಂದ ತಕೊಂಡು ಬಂದಿರೋ ಲಿಂಗ. ಇನ್ನು 6 ಲಿಂಗ ಒಂದು ಪಂಚಪಾಂಡವರು ಮತ್ತು ದ್ರೌಪದಿ. ಇವರು ಇಲ್ಲಿ ಬಂದು ಹಲಸಿನ ಹಣ್ಣು ತಿನ್ನುವಾಗ ಬೆಳಗಾಯಿತಂತೆ. ಆಗ ಕೃಷ್ಣ ಕೋಳಿ ರೂಪದಲ್ಲಿ ಬಂದು ಕೂಗಿದಾಗ ಇವರು ಇಲ್ಲಿ ಕಲ್ಲಾದರು ಅಂತ ಪ್ರತೀತಿ ಇದೆ. ಈ ದೇವಸ್ಥಾನದ ಒಳಗಡೆ ಒಂದು ಬಾವಿ ಇದೆ, ನಿಗಲ್ ಬಾವಿ ಅಂತ. ಮುಂಚಿನ ಕಾಲದಲ್ಲಿ ಅಲ್ಲಿ ವರ್ಷಕ್ಕೆ ನರಬಲಿನ ಕೊಡ್ತಾ ಇದ್ರಂತೆ. ಅದೇ ಬರ್ತಾ ಕಾಲಕ್ರಮೇಣ ಪದ್ಧತಿ ಎಲ್ಲ ಚೇಂಜ್ ಆದಾಗ ಈಗ ಅಲ್ಲಿ ಪ್ರಾಣಿಯನ್ನು ಆಹಾರವಾಗಿ ಕೊಡ್ತಾರೆ. ಸೊ ಹಾಗಾಗಿ ಇಲ್ಲಿ ನಿಗಳ ದೇವರು ಇದ್ದಾರೆ. ಇನ್ನೂ ಕೂಡ ಅವರು ತಿಂತಾ ಇದ್ದ ಹಲಸಿನ ಹಣ್ಣು ಕಲ್ಲಿನ ಮೂರ್ತಿ ಆಗಿರೋದು ಇನ್ನೂ ಕೂಡ ಇಲ್ಲಿ ಇದೆ. ನೋಡಿ ಇದು ಹೊರಗಡೆ ಕಾಣಿಸ್ತದೆ. ಹೊರಗಡೆ ಹಬ್ಬ ಇದೆ. ಗದ್ದೆಯಲ್ಲಿ ಹಬ್ಬದ್ದೆಲ್ಲ ಥರದ ಐಟಮು, ಮನೆಗೆ ಬೇಕಾದ ವಸ್ತು ಇದೆಲ್ಲ ಸಿಗ್ತದೆ. ವರ್ಷಕ್ಕೊಮ್ಮೆ ನಡೆಯುವ ಹಬ್ಬ ಇದು. 2 ದಿನ ರಾತ್ರಿ ಸಂಜೆ ಇಲ್ಲಿ ಫುಲ್ಲಿ ಮೆರವಣಿಗೆ ಇರ್ತದೆ. ಪಟ್ಟದ ದೇವರನ್ನ ಮೆರವಣಿಗೆ ಮೂಲಕ ಕರ್ಕೊಂಡು ಬರ್ತಾರೆ. ಹಾಗೆ ಬೇಂಡು ವಾದ್ಯಗಳ ಮೂಲಕ ಮನೆ ಹೋರಿನ ಕಂಬಳಗೆದ್ದೆ ಓಡಿಸ್ತಾರೆ. ಸೊ ಇದು ಕಂಬಳದ ವಿವರ.